ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಆರೋಗ್ಯದಿಂದಿರಲು ದಿನನಿತ್ಯ ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಮತ್ತು ನಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಾವು ಊಟದಲ್ಲಿ ಸೈಂಧವ ಲವಣವನ್ನು ಉಪಯೋಗಿಸಬೇಕು. ಇದನ್ನು ಇತ್ತೀಚಿನ ದಿನಗಳಲ್ಲಿ ಪಿಂಕ್ ಸಾಲ್ಟ್ ಅಂತಲೂ ಕರೆಯುತ್ತಾರೆ. ಇದರಿಂದ ನಮ್ಮ BP ಕಂಟ್ರೋಲ್ನಲ್ಲಿ ಇರುತ್ತದೆ. ಇದು ನಮ್ಮ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮವನ್ನು ಬೀರಲು ಬಿಡುವುದಿಲ್ಲ. ವಾರದಲ್ಲಿ 3ರಿಂದ 4 ಸಲ ಸಿಟ್ರಸ್ ಫ್ರೂಟ್ಗಳನ್ನು ತೆಗೆದುಕೊಳ್ಳಬೇಕು. ಇವುಗಳಲ್ಲಿ ವಿಟಮಿನ್ C ಜಾಸ್ತಿ ಇರುವುದರಿಂದ ಇವು ನಮ್ಮ ಸ್ಕಿನ್ನನ್ನು ಬೂಸ್ಟ್ ಮಾಡುತ್ತದೆ. ಆದಷ್ಟು ವೆಜಿಟೇಬಲ್ ಸಲಾಡ್ಗಳನ್ನು ಸೇವಿಸಬೇಕು. ರಾತ್ರಿ ಊಟದಲ್ಲಿ ಮೊಸರನ್ನ ಇವುಗಳನ್ನು ಉಪಯೋಗಿಸಬಾರದು. ಇದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟಾಗುತ್ತದೆ. ರಾತ್ರಿ ಹೊತ್ತಿನಲ್ಲಿ ಅತಿ ಹೆಚ್ಚಾಗಿ ಊಟವನ್ನು ಮಾಡಬಾರದು. ಗಾದೆ ಮಾತು ಹೇಳುವ ಹಾಗೆ ದಿನಕ್ಕೊಂದು ಆಪಲ್ ತಿನ್ನುವುದರಿಂದ ಡಾಕ್ಟರ್ ಹತ್ತಿರ ಹೋಗುವುದನ್ನು ತಪ್ಪಿಸುತ್ತದೆ. ದಿನಾಲೂ ಕನಿಷ್ಠ 1 ಆಪಲ್ ತಿನ್ನಬೇಕು. ಊಟದಲ್ಲಿ ಬಿಳಿ ಬಣ್ಣದಲ್ಲಿರುವ ವಸ್ತುಗಳಾದ ಸಕ್ಕರೆ, ಬಿಳಿ ಉಪ್ಪು, ಮೈದಾ, ವೈಟ್ ರೈಸ್ ಇವುಗಳನ್ನು ಉಪಯೋಗಿಸಬಾರದು. ಇವು ಹೈ ಕ್ಯಾಲೋರಿಯಿಂದ ಕೂಡಿವೆ. ಇವುಗಳಲ್ಲಿ ಅತಿ ಕಡಿಮೆ ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಗೆ ಉತ್ತಮವಲ್ಲ. ಇವುಗಳನ್ನು ಜಾಸ್ತಿ ಉಪಯೋಗಿಸುವುದರಿಂದ ಮಲಬದ್ಧತೆ ಹಾಗೂ ದೇಹದ ಬೊಜ್ಜು ಹೆಚ್ಚಿಸುತ್ತದೆ. ನಾವು ಊಟದಲ್ಲಿ ವಿಧವಾದ ತರಕಾರಿಗಳು ಹಾಗೂ ಹಣ್ಣುಗಳು ಉಪಯೋಗಿಸುವುದರಿಂದ ನಾನಾ ವಿಧವಾದ ವಿಟಮಿನ್ಸ್, ಮಿನರಲ್ಸ್ ಮತ್ತು ಪ್ರೋಟೀನ್ಸ್ಗಳು ದೊರಕುತ್ತದೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ನಮ್ಮ ಆಯುಸ್ಸು ಕೂಡ ವೃದ್ಧಿಯಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಬೇಕು. ರಿಫೈನ್ಡ್ ಎಣ್ಣೆಯು ನಾನಾ ವಿಧವಾದ ಕೆಮಿಕಲ್ ಪ್ರೊಸೆಸ್ಗಳಲ್ಲಿ ತಯಾರಾಗಿರುವುದರಿಂದ ಅದು ನಮ್ಮ ದೇಹದ ಮೇಲೆ ಹಾನಿಯನ್ನು ಉಂಟುಮಾಡುತ್ತದೆ. ಅಡಿಗೆಗಾಗಿ ಗಾಣದಲ್ಲಿ ತಯಾರಿಸುವ ಅಡುಗೆ ಎಣ್ಣೆಯನ್ನು ಉಪಯೋಗಿಸಬೇಕು. ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆಯನ್ನು ಉಪಯೋಗಿಸಬೇಕು ಮತ್ತು ಇನ್ನು ಮುಂತಾದ ಎಣ್ಣೆಗಳನ್ನು ಉಪಯೋಗಿಸಬಹುದು. ದಿನಕ್ಕೆ ನಾವು 4ರಿಂದ 5 ಲೀಟರ್ ನೀರನ್ನು ಕುಡಿಯಬೇಕು. ಇದರಿಂದ ನಮ್ಮ ದೇಹದ ಉಷ್ಣಾಂಶವು ಹಾಗೂ ದೇಹದ ಯಾವುದೇ ಭಾಗದಲ್ಲಿ ಇರುವ ರೋಗವು ಕೂಡ ದೂರವಾಗುತ್ತದೆ ಮತ್ತು ಹಾನಿಕಾರಕ ವಿಷವನ್ನು ದೂರ ಮಾಡುತ್ತದೆ. ರಾತ್ರಿ ಊಟವಾದ ಮೇಲೆ 200ರಿಂದ 400 ಹೆಜ್ಜೆ ಅಂದರೆ 5ರಿಂದ 10 ನಿಮಿಷ ನಡೆಯಬೇಕು. ಇದರಿಂದ ಊಟ ಚೆನ್ನಾಗಿ ಜೀರ್ಣವಾಗುತ್ತದೆ. ನಮ್ಮ ದೇಹದ ತೂಕವು ಸಮತೋಲನದಲ್ಲಿ ಇರುತ್ತದೆ. ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಬರುವುದಿಲ್ಲ ಮತ್ತು ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತದೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.